ಇವನೇ ಅಲ್ವಾ ನಾನು ಹೊಡೆಯಕ್ ಬಂದಿದ್ದು. ನನ್ನ ಯಾರು ಅನ್ಕೊಂಡಿದ್ಯಾ? ಹುಲಿ ಕೊಂದವನ್ ನಾನು. ಇಂಥ ನರಿನ್ ಕೊಲ್ಲೋಕೆ ನನ್ಗೆ 2 ನಿಮಿಷನೂ ಬೇಕಾಗಲ್ಲ. ಬಚ್ಚುಬಾಯ್, ಸಾಹೇಬ್ರು ಬರ್ತಿದ್ದಾರೆ. ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ ಚರ್ಮ ಸುಳಿದು ಬಿಡ್ತಾರೆ. ಸುಮ್ನೆ ಶರ್ಟ್ ಹಾಕೋ. ಅಣ್ಣ ಇರಿ, ನಾನು ಪ್ರಯತ್ನ ಪಡ್ತೀನಿ. 1 ನಿಮಿಷ. ಅಪ್ಪ, ಸತೀಶಣ್ಣ ನಿಮಗೂ ಮತ್ತೆ ಅಮ್ಮಂಗೆ ನಮಸ್ಕಾರ ತಿಳಿಸಿದ್ದಾರೆ. ಮತ್ತೆ ಬರ್ದಿದ್ದಾರೆ, ಅವರು ಪಟ್ನಾಗೆ ಆರಾಮಾಗಿ ಹೋಗಿ ತಲುಪಿದ್ರಂತೆ. ಅಲ್ಲಿನ ವಾತಾವರಣನೂ ಚೆನ್ನಾಗಿದೆಯಂತೆ. ಆಗ್ಲಪ್ಪ, ಒಳ್ಳೇದಾಯ್ತು. ಆರಾಮಾಗಿ ಹೋಗಿ ತಲುಪಿದ್ರಲ್ಲ. ದೇವ್ರವ್ರನ್ನ ಚೆನ್ನಾಗಿಟ್ಟಿರ್ಲಿ. ಸರಿ ಶರತ್, ನಿನ್ಗೊಂದು ಕೆಲಸ ಕೊಡ್ತೀನಿ ನಾನು. ಹೇಳಿ ಅಪ್ಪ. ಆದ್ರೆ ಅಪ್ಪ, ನೀವು ತಪ್ಪು ತಿಳ್ಕೊಬೇಡಿ. ನಿಮ್ ಕೆಲಸ ಮುಗಿಯಕ್ಕೆ ಸಮಯ ಆಗ್ಬೋದು. ಆದ್ರೆ ನಾನು ದಿನ ಸಂಜೆ ಸುಭಿಗೆ ಓದಿಸ್ಬೇಕು ಅಂತಿದ್ದೀನಿ. ಅಪ್ಪ, ಸುಭಾಷ್ನ ಕಲ್ಕತ್ತಾ ಕಳಿಸ್ತಾ ಇದ್ರೆ ಆಗಲ್ವಾ ಅಪ್ಪ? ಅವನ್ ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಸುಭಾಷ್ಗೆ ಬೇಜಾರಾಗುತ್ತೆ ಅಂತ ನಾವು ಹೀಗ್ ಮಾಡದೇ ಇದ್ರೆ ಅದರಲ್ಲಿ ಅವನಿಗೆ ನಷ್ಟ ಆಗೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ರು ದಯವಿಟ್ಟು. ಅಪ್ಪ, ನಾನದಕ್ ಜವಾಬ್ದಾರಿ ತಗೋತೀನಿ. ಸುಭಾಷ್ ಯೋಚನೆ ಮಾಡೋ ರೀತಿ ನಮ್ಮೆಲ್ಲರಿಗಿಂತ ಬಹಳ ಬೇರೆನೇ ಇರುತ್ತೆ. ನಾನು ತಪ್ಪಾಗಿ ಹೇಳ್ತಿಲ್ಲ, ಆದ್ರೆ ಇವತ್ತೇ ನನ್ನ ಕಣ್ಮುಂದೆ ಒಂದ್ ಘಟನೆ ನಡೀತು. ಸುಳ್ಳು ಹೇಳಿ ಕಾಪಿ ಮಾಡಿ ಕ್ಲಾಸಿಗೆ ಫಸ್ಟ್ ಬರೋ ಪ್ಲಾನ್. ಆದ್ರೆ ಸುಭಾಷ್ ಅದನ್ನ ಮಾಡೋದಿಲ್ಲ ಅಂತಂದ. ಅದಕ್ಕೆ ಅವನ್ ಸ್ನೇಹಿತರನ್ನೇ ವಿರೋಧ ಮಾಡ್ದ. ಅಪ್ಪ ಅಪ್ಪ, ನಮ್ ಸುಭಾಷ್ ಯಾರಿಗೂ ಮೋಸ ಮಾಡೋಂಥನಲ್ಲ. ಹಾಗೆ ಇಷ್ಟೆಲ್ಲ ನಿಷ್ಠೆ ಮತ್ತೆ ಯೋಚನೆ ಇರುವಂತಹ ಹುಡುಗ ಖಂಡಿತ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. ವಿಭಾವತಿ, ಈ ವಿಷಯದಲ್ಲಿ ಇನ್ಮೇಲೆ ನನ್ನ ಹತ್ರ ಮಾತಾಡೋದು ಬೇಡ. ಸುಭಾಷ್ ವಿಷಯದಲ್ಲಿ ನಾನು ಏನೇನು ಯೋಚನೆ ಮಾಡಿದ್ದೀನೋ ಅದೇ ಸರಿ ಅಂತ ನನ್ಗನ್ನಿಸ್ತಾ ಇದೆ. ಇದೇ ನಿನ್ ಸಮಸ್ಯೆ ಪ್ರಭಾವತಿ. ಎಲ್ಲಾದ್ರಲ್ಲೂ ಮೂಗ್ ತೋರಿಸ್ತೀಯಲ್ಲ. ಪ್ರಭಾವನ್ ತಾಯಿ ಆಗಿದ್ರು ಸುಮ್ನೆ ನಿಂತಿದ್ದಾಳಲ್ಲ. ಅಮ್ಮ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಶರತ್ ತುಂಬಾ ದೊಡ್ಡ ಕೆಲಸ ಏನೂ ಅಲ್ಲ. ಸುಭಾಷ್ ಸ್ಕೂಲಿಂದ ಬರೋ ಮೊದಲೇ ಅದಾಗ್ಬಿಡುತ್ತೆ. ಕಲ್ಕತ್ತಾ ಹೋಗೋದಕ್ಕೆ 3 ರೈಲ್ವೆ ಟಿಕೆಟ್ ತಗೊಂಡು ಬರಬೇಕು. ಒಂದು ನನಗೆ, ಇನ್ನೊಂದು ಅಮ್ಮಂಗೆ, ಮತ್ತೊಂದು ಸುಭಾಷ್ಗೆ. ಸುಭಾಷ್ ಎಕ್ಸಾಮ್ ರಿಸಲ್ಟ್ ಬರೋ ದಿನಾನೇ ನಾನು ಅವನನ್ನ ಕರ್ಕೊಂಡು ಕೋಲ್ಕತ್ತಾಗ ಹೋಗ್ತಾ ಇದ್ದೀನಿ.
ಸುಭಾಷಿಗೆ ಎಷ್ಟೆಲ್ಲ ಹೇಳಿದ್ರು ಅವ್ನ್ ಪ್ರಶ್ನೆ ಪತ್ರಿಕೆನ ನೋಡೇ ಇಲ್ಲ. ನಾವೆಲ್ಲ ಪಾಸ್ ಆಗ್ತೀವಿ ಅಂತ ಆಸೆ ಇತ್ತು, ಈಗ ಅದು ಹೋಯ್ತು. ಇನ್ ನಾವೆಲ್ಲ ದನ ಮೇಯ್ಸಕ್ಕೆ ಹೋಗ್ಬೇಕು. ಪಾಸ್ ಆಗೋ ಆಸೆ ಇತ್ತು ಅಂದ್ರೆ ನೀವೆಲ್ಲ ಏನ್ ಹೇಳ್ತಿದ್ದೀರಾ? ನೀವಿನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳ್ದೆ ತಾನೆ ಅದರಿಂದ ಯಾವ ಲಾಭನೂ ಇಲ್ಲ, ಅದು ಮೋಸದ ಕೆಲಸ ಅಂತ. ಏನಾಯ್ತು ಈಗ? ನೀನ್ ಏನ್ ಹೇಳ್ತಿದ್ಯಾ ಸುಭಾಷ್? ಏನಾಯ್ತು ನಂದು? ಗೋಪಾಲ್, ನೆನ್ನೆ ನಮ್ ಕೈಗೆ ಪ್ರಶ್ನೆ ಪತ್ರಿಕೆನೆ ಸಿಕ್ಕಿತ್ತು. ಅದನ್ನ ತಗೊಂಡು ನಾವು ಸುಭಾಷ್ ಹತ್ರ ಹೋಗಿದ್ವಿ. ಏನ್ ಹೇಳ್ತಿದ್ದೀರಾ? ನಿಮ್ಗೆ ಪ್ರಶ್ನೆ ಪತ್ರಿಕೆ ಹೇಗ್ ಸಿಕ್ತು? ಇಂಥ ದೊಡ್ಡ ದುಸ್ಸಾಹಸ ನನಗ್ ಹೇಳು ಗೋಪಾಲ್, ನಿಂಗೆ ಪ್ರಶ್ನೆ ಪತ್ರಿಕೆ ಹೇಗ್ ಸಿಕ್ತು? ಸುಬೇಂದ್ರ ಮೇಷ್ಟ್ರ ಮಗ ಅರ್ಧೇಂದು ನಮ್ಮೆಲ್ರಿಗೋಸ್ಕರ ಕತ್ಕೊಂಡ್ ಬಂದಿದ್ದ. ಅರ್ಥೇಂದು ನನ್ನ ಮಗ ಆಗಿದ್ಕೊಂಡು ನಾನು ಮಾಡಿರೋ ಪ್ರಶ್ನೆ ಪತ್ರಿಕೆನ ಮನೆಯಿಂದ ಕತ್ಕೊಂಡು ಬಂದ. ಸುಭಾಷ್ ಜೊತೆಗೆ ಸೇರ್ಕೊಂಡು ಇದನ್ನ ಮಾಡ್ತಾ ಇದ್ದಾನೆ. ಅವನು ಏನಾದರೂ ಮಾಡಲೇಬೇಕು. ಪರೀಕ್ಷೆಯಲ್ಲಿ ಪಾಸ್ ಆಗದೆ ಇದ್ರೆ ಕಟಕ್ ಬಿಟ್ಟು ಹೋಗ್ಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿದೆ ಆ ಪ್ರಶ್ನೆ ಪತ್ರಿಕೆ? ಇದೇನಾದ್ರೂ ಸುಬೇಂದ್ರ ಮೇಷ್ಟ್ರಿಗೆ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ಎಲ್ಲಿದೆ ಅಂದ್ರೆ ಈಗ ಅದನ್ನ ಅಲ್ಲೇ ವಾಪಸ್ ಇಟ್ ಬಂದ್ವಿ. ಸುಭಾಷಿಗ್ ನಾವ್ ಎಷ್ಟ್ ಹೇಳಿದ್ರು ಅವ್ನ ನಮ್ ಮಾತು ಒಪ್ಕೊಳ್ಳೇ ಇಲ್ಲ. ಅದನ್ನ ಅವನು ನೋಡ್ಲಿಲ್ಲ, ಮತ್ತೆ ನಮಗೂ ನೋಡಕ್ ಬಿಡ್ಲಿಲ್ಲ. ನೀವೆಲ್ಲ ಚೆನ್ನಾಗ್ ಓದೋರು, ನೀವೆಲ್ಲ ಹೇಗಾದ್ರೂ ಪಾಸ್ ಆಗ್ತೀರಾ, ಆದ್ರೆ ನಾವೆಲ್ಲ ಇದೇ ಕ್ಲಾಸಲ್ಲಿ ಇರ್ಬೇಕಾಗತ್ತೆ. ಅದಾದ್ಮೇಲೆ ನಮ್ ಗ್ರೂಪು ಮುರಿದೋಗುತ್ತೆ. ಸುಭಾಷ್ ಇದ್ರ ಬಗ್ಗೆ ಏನು ಯೋಚನೆನೇ ಮಾಡಿಲ್ಲ. ಯಾರು ಏನಾದ್ರೂ ಹೇಳಿ, ನೀನ್ ಮಾತ್ರ ಸರಿಯಾಗೇ ಮಾಡಿದ್ಯಾ ಸುಭಾಷ್. ತಪ್ಪದಾರಿಯಲ್ಲಿ ಪಾಸ್ ಆಗೋದಕ್ಕಿಂತ ಫೇಲ್ ಆಗೋದೇ ತುಂಬಾ ಒಳ್ಳೇದು, ತಿಳ್ಕೊಳ್ಳಿ. ನೀನೇ ಅವ್ರಿಗೆ ಹೇಳು ಚಾರು. ಕೇಳು ಇಲ್ಲಿ ಗೋಪಾಲ್, ನಂದು, ನೀವು ಪರೀಕ್ಷೆ ಬರೆಯೋದಕ್ಕೂ ಮೊದಲು ಫೇಲ್ ಆಗ್ತೀರಾ ಅಂತ ಹೇಗೆ ಅನ್ಕೋತೀರಾ? ಸ್ವಲ್ಪನೂ ಕಷ್ಟನೇ ಪಡ್ದೆ ಮೋಸದ ಕೆಲಸ ಮಾಡಿದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಪಾಸ್ ಆಗೋದಕ್ಕೆ ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿದ್ರು ನಾನು ಬಿಡೋದಿಲ್ಲ. ಚಾರು ಬಿಟ್ಟು ಉಳಿದವ್ರು ಎಲ್ಲರೂ ಫೇಲ್ ಆಗಲೇಬೇಕು. ನಾನೀಗ ಮತ್ತೆ ಹೋಗಿ ಪ್ರಶ್ನೆಗಳನ್ನ ಬದಲಾಯಿಸ್ತೀನಿ. ಇವ್ರನ್ನ ನಂಬೋ ಹಾಗಿಲ್ಲ. ನೋಡ್ಕೊಂಡಿದ್ರೆ ಏನ್ ಮಾಡೋದು? ಏನ್ರಪ್ಪ, ಏನ್ ವಿಷಯ? ತುಂಬಾ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರೀಕ್ಷೆ ಶುರು ಆಗೋದ್ರಲ್ಲಿದೆ. ಎಲ್ರೂ ಚೆನ್ನಾಗಿ ಓದ್ಕೋತಾ ಇದ್ದೀರೋ ಇಲ್ವೋ? ಓದ್ತಾನೆ ಇದ್ದೀವಿ ಮಿಸ್ಟ್ರೆ, ಆದ್ರೆ ಅರ್ಥ ಆಗ್ತಾ ಇಲ್ಲ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಬರುತ್ತೋ ಅಂತ. ಚಿಂತೆ ಮಾಡಬೇಡಿ, ಈ ಕೊನೆಗೆ ಯಾವ್ದನ್ನ ಓದಿಸ್ತೀನೋ ಅದೇ ಪ್ರಶ್ನೆಗಳು ಬರ್ತವೆ. ಯಾವುದನ್ನ ಓದಿಸ್ತೀನೋ ಅದನ್ನ ಬಿಟ್ಟು ಬೇರೆದೇ ಪ್ರಶ್ನೆಗಳನ್ನ ಕೊಡ್ತೀನಿ. ಏನಪ್ಪ ಸುಭಾಷ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಮಿಸ್ಟ್ರೆ. ಸರಿ, ಎಲ್ರು ಪೆನ್ನು ಪುಸ್ತಕ ತೆಗೀರಿ, ಪೆನ್ನು ಪುಸ್ತಕ ತೆಗೀರಿ. ಈಗ ಆಕಾಂಕ್ಷ ಬಗ್ಗೆ ಒಂದು ಪ್ರಬಂಧ ಬರೀರಿ. ಮೇಷ್ಟ್ರೆ, ದನದ ಬಗ್ಗೆ ಪ್ರಬಂಧ ಅಂದ್ರೆ ಗೊತ್ತು, ಆದ್ರೆ ಆಕಾಂಕ್ಷೆ ಅಂದ್ರೆ ಏನು? ನೀವೆಲ್ಲ ತಡ್ರಪ್ಪ. ಚಾರು, ಎದ್ ನಿಂತ್ಕೋ. ಇವ್ರಿಗೆಲ್ಲ ಹೇಳು ಆಕಾಂಕ್ಷ ಅಂದ್ರೆ ಏನು ಅಂತ. ಆಕಾಂಕ್ಷೆ ಅಂದ್ರೆ ಮನಸ್ಸಿನ ಇಚ್ಛೆ. ನಾವ್ ಏನ್ ಬೇಕು ಅಂತ ಬಯಸ್ತೀವೋ, ಏನ್ ಮಾಡ್ಬೇಕೋ, ಏನ್ ಮಾಡ್ಬಾರ್ದು, ಇದನ್ನ ನಾವು ಆಕಾಂಕ್ಷೆ ಅಂತ ಸಾಕು ಸಾಕು ಸಾಕು, ಏನೆಲ್ಲ ಹೇಳ್ತೀಯ ಇಲ್ಲೇ? ಎಲ್ರು ಬರೀರಿ ಬರೀರಿ. ಸುಭಾಷ್ ಯಾಕೆ ಒಂಥರ ಇದ್ದಾನೆ ಇವತ್ತು? ಜಾಸ್ತಿ ಮಾತಾಡ್ತಾನೂ ಇಲ್ಲ. ಪ್ರತಿದಿನ ಪಟಪಟ ಅಂತ ಮಾತಾಡ್ತಾ ಇದ್ದ.
ನಿಮ್ ಕಡೆಯವ್ರು ಬಂದಿದ್ದಾರೆ, ಬೇಗ ಹೋಗಿ ನೋಡ್ಕೊಂಡ್ ಬಾ. ಪೂರ್ಣು, ಸರಿಯಾಗಿ ನೋಡ್ಕೋ. ಇವನೇ ಶ್ರೀಶ್ ಚಂದ್ರ, ಕೋಲ್ಕತ್ತಾದಲ್ಲಿ ಇವನ ಬಗ್ಗೆ ಹೇಳಿದ್ನಲ್ವಾ? ಇವತ್ತು ಬಿಪಿನ್ ಅವರು ಜೈಲಿಗೆ ಬರ್ತಾ ಇದ್ದಾರೆ ಮಾತಾಡೋದಕ್ಕೆ. ನಿಮ್ಮನ್ನ ಭೇಟಿ ಮಾಡಿಸ್ತೀನಿ. ನಿಧಾನ ನಿಧಾನ ನಿಂತ್ಕೊಳ್ಳಿ. ಇಲ್ಲಿ ಕೇಳಿ, 10 ನಿಮಿಷ ಟೈಮ್ ಅಷ್ಟೇ. ಮನೆಯವ್ರ ಹತ್ರ ಮಾತಾಡೋದಕ್ಕೆ ನಿಮ್ಗೆಲ್ರಿಗೂ 10 ನಿಮಿಷ ಕಾಲಾವಕಾಶ ಇದೆ. ಅರ್ಥ ಆಯ್ತಾ? 10 ನಿಮಿಷ ಅಷ್ಟೇ. ಯಾರು ಯಾವ ಕಾರಣಕ್ಕೂ ಯಾವ ತೊಂದರೆನೂ ಮಾಡೋ ಹಂಗಿಲ್ಲ. ಅರ್ಥ ಆಯ್ತಾ? ಹೋಗಿ. ನನ್ನನ್ನು ಮೀಟ್ ಆಗೋಕೆ ಯಾರು ಬರ್ಬೋದು? ಅನಂತ್ ಅವ್ರಿಗೆಲ್ಲ ಸುದ್ದಿ ಗೊತ್ತಾಗಿದೆಯೋ ಇಲ್ವೋ? ಏನಾಗ್ತಿದೆ? ಬಿಪಿನ್ ಬಿಹಾರಿ ಗಂಗೂಲಿ ಇವರಲ್ಲಿ ಯಾರು? ಸ್ವಲ್ಪ ಜರುಗಿ ಜರುಗಿ, ದಯವಿಟ್ಟು ಜರುಗಿ. ನೀನು ಸ್ವಲ್ಪ ದಿವಸದಲ್ಲೇ ಆಚೆ ಬರ್ತೀಯಾ? ನಿನಗೆ ನಮ್ಮ ಹತ್ರ ಒಂದು ವಿಶೇಷವಾದ ಕೆಲಸ ಇದೆ. ಸರಿ, ನಾನು ಇವ್ರನ್ನ ಪರಿಚಯ ಮಾಡಿಸ್ತೀನಿ. ಇವರೇ ಬಾಗ ಜತಿನ್. ಜೈಲಲ್ಲಿ ನನ್ನ ಜೊತೆನೇ ಇದ್ದಾರೆ. ಇವರು ಬಿಪಿನ್ ಬಿಹಾರಿ. ಇವರು ನಮ್ಮ ಸಮಿತಿಯಲ್ಲೇ ಇರೋದು. ಬಿಪಿನ್ ಅವರೇ, ನೀನೇನ ಬಾಗ ಜತಿನ್? ನಿನ್ನ ಹೆಸರನ್ನ ಎಲ್ಲರ ಬಾಯಲ್ಲೂ ಕೇಳಿದ್ದೆ, ಆದ್ರೆ ಇವತ್ತು ಎದುರಿಗೆ ಸಿಗ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಇಲ್ಲಿ ಸಿಗ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾವೆಲ್ಲರೂ ಒಂದೇ, ಆದ್ರೆ ನಮ್ಮ ತಂಡಗಳು ಬೇರೆ ಅಷ್ಟೇ. ಕಟಕ್ನಲ್ಲಿ ನಮಗೆ ಸಮಿತಿ ಇದೆ, ಆದ್ರೆ ಇಂಥ ಸಣ್ಣ ಸಣ್ಣ ಗುಂಪಿಂದ ನಮಗೆ ಸಫಲತೆ ಸಿಗುತ್ತೆ ಅನ್ನೋದು ತುಂಬಾ ಕಷ್ಟ. ಜರ್ಮನಿಯವರು ಈಗ ಬ್ರಿಟಿಷರಿಗೆ ಶತ್ರು ಆಗಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರ ಮಧ್ಯೆ ಯುದ್ಧ ಆಗ್ಬೋದು. ಮತ್ತೆ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ನಾನು ಅಲ್ಲಿಂದ ಆದಷ್ಟು ಬೇಗ ಅಸ್ತ್ರಗಳನ್ನ ಖರೀದಿ ಮಾಡೋ ಪ್ಲಾನ್ ಮಾಡಿದ್ದೆ, ಆದ್ರೆ ನಾನು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ಮೇಲೆ ಆ ಕೆಲಸ ನಿಂತು ಹೋಯ್ತು. ನಾವೆಲ್ಲರೂ ಆದಷ್ಟು ಬೇಗ ಜೊತೆ ಸೇರ್ಕೋಬೇಕು. ಆಗ ಒಂದಿಬ್ರು ಸಿಕ್ಕಾಕೊಂಡ್ರು ಆಂದೋಲನಕ್ಕೆ ತೊಂದರೆ ಆಗೋದಿಲ್ಲ. ಖಂಡಿತ, ನೀನು ಸರಿಯಾಗಿ ಹೇಳ್ದೆ. ಆಂದೋಲನ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಆ ವಿಷಯನ ಬಾಗ ಜತಿನ್ಗೆ ಹೇಗೆ ಹೇಳೋದು? ಸುತ್ತಮುತ್ತ ಎಲ್ಲರೂ ಇದ್ದಾರೆ.
ಏಯ್ ಏಯ್ ಏನ್ ಮಾಡ್ತಾ ಇದೀರ ಅಲ್ಲಿ ಏಯ್! ಹಿಂದೆ ಬನ್ನಿ, ಹಿಂದೆ ಹಿಂದೆ ಬರ್ಬೇಕು. ನಾನು ಕಣ್ಣಾರೆ ನೋಡಿದ್ದೀನಿ, ಇಲ್ಲಿ ಯಾರೋ ಏನೋ ಪಾಸ್ ಮಾಡ್ತಾ ಇದ್ರಿ. ಏಯ್ ಇವರೆಲ್ಲರೂ ಸರಿಯಾಗಿ ಸರ್ಚ್ ಮಾಡು. ಜತಿನ್ ಅಣ್ಣ ಕೈಯಲ್ಲಿ ಚೀಟಿ ಇದೆ. ಸಿಗಾಕೊಂಡ್ರೆ ಜತಿನ್ ಅಣ್ಣ ಸ್ವದೇಶಿ ಅಂತ ಗೊತ್ತಾಗೋಗುತ್ತೆ. ಈ ಆಕಾಂಕ್ಷೆ ಅಂದ್ರೆ ಯಾರಿಗ್ ಗೊತ್ತು? ನನಗ್ ಜಾಸ್ತಿ ಗೊತ್ತಿರೋದು ಆಟನೇ. ಬರೀರಿ ಬರೀರಿ, ಆಕಾಂಕ್ಷೆಯ ಬಗ್ಗೆ ಪ್ರಬಂಧ ಬರೀರಿ. ಆದ್ರೆ ನಿನ್ನ ಆಕಾಂಕ್ಷೆನ ನಾನು ಪೂರ್ತಿ ಆಗಕ್ ಬಿಡೋದಿಲ್ಲ. ಕಟಕ್ ನೀನು ಬಿಡ್ಲೇಬೇಕಷ್ಟೇ. ಓ, ಇವತ್ತಿನ ತರಗತಿ ಸಮಯ ಮುಗೀತಲ್ಲ. ಅಲ್ಲಿ ನೋಡಿ, ಪಂಡಿತರು ಬಂದಾಯ್ತು. ನೀವೆಲ್ರೂ ಈಗ ಒಂದ್ ಕೆಲಸ ಮಾಡಿ, ಎಲ್ರೂ ನಾಳೆ ಮನೆಯಿಂದ ಬರ್ಕೊಂಡ್ ಬನ್ನಿ, ಸರಿನಾ? ನೀವೆಲ್ರೂ ಬರ್ದು ನನಗೆ ತೋರಿಸ್ಬೇಕು. ಗೋಪಾಲ್ ಬಾಯ್ಲಿ. ತಗೋ ಹಿಡ್ಕೋ. ಇದ್ರಲ್ಲಿ ಬರ್ದಿರೋ ಪ್ರಶ್ನೆಗಳನ್ನ ಇಡೀ ಕ್ಲಾಸ್ಗೆ ತೋರಿಸ್ಕೊಂಡ್ ಬಂದ್ಬಿಡು. ಇದ್ರಲ್ಲಿ ಯಾವ ಪ್ರಶ್ನೆಗಳನ್ನ ಬರ್ದಿದ್ದೀನೋ ಪರೀಕ್ಷೆಯಲ್ಲಿ ಅದೇ ಪ್ರಶ್ನೆಗಳು ಬರುತ್ತೆ. ಇದೇನ್ ಮಾಡ್ತಿದ್ದೀರಾ ಸುವೇಂದು ಅವರೇ? ಮಕ್ಕಳಿಗೆ ಈ ರೀತಿ ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಕೊಟ್ರೆ ಪರೀಕ್ಷೆ ಬಗ್ಗೆ ಗಂಭೀರತೆ ಇರುತ್ತಾ? ತೋರ್ಸೋ ಇಲ್ಲಿ ತೋರ್ಸೋ. ತಡಿ ನಾನು ನೋಡ್ತಾ ಇದ್ದೀನಿ. ಇವ್ರು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳ ಹಾಗೇನೆ ಅಲ್ವಾ? ನಾವೇ ಈಗ ಅವ್ರಿಗೆ ಸಹಾಯ ಮಾಡದೇ ಇದ್ರೆ ಹೇಗೆ ಹೇಳಿ? ಅಲ್ದೆ ನಾನು ಕೇವಲ ಪ್ರಶ್ನೆ ಪತ್ರಿಕೆ ಕೊಡ್ತಿರೋದು. ನೆನಪಿಟ್ಕೊಂಡು ಉತ್ತರನ ಅವರೇ ಬರೆಯೋದಲ್ವಾ, ನಾನಂತೂ ಬರೆಯೋದಿಲ್ಲ, ಹೇಳ್ಕೊಡೋದು ಇಲ್ಲ. ಅದೇನೋಪ್ಪ ನೀವೆಲ್ಲ ಅದೇನೇನ್ ಮಾಡ್ತೀರೋ? ಪ್ರಶ್ನೆ ಪತ್ರಿಕೆ ನಮಗ್ ಸಿಕ್ಬಿಡ್ತು. ನೀವೆಲ್ಲ ಇದನ್ನೇ ಓದ್ಕೊಂಡಿರಿ. ನಾನು ಪರೀಕ್ಷೆಯಲ್ಲಿ ಎಂತ ಪ್ರಶ್ನೆಗಳನ್ನ ಕೊಡ್ತೀನಿ ಅಂದ್ರೆ ಈ ಪ್ರಶ್ನೆಗೆ ಸಂಬಂಧನೇ ಇರಬಾರ್ದು. ನಾನು ನೋಡ್ತೀನಿ ಹೇಗ್ ಪಾಸ್ ಆಗ್ತೀರಾ ಅಂತ. ಸದ್ದು ಸದ್ದು ಗೋಪಾಲ್, ಗೋಪಾಲ್, ನಂದು ಇವತ್ತು ಹೆಡ್ ಮಾಸ್ಟರ್ ಮನೇಲಿ ಏನು ಎಡವಟ್ ಮಾಡಬೇಡಿ. ನಾವು ತುಂಬಾ ಗಮನ ಇಟ್ಟು ಓದ್ಬೇಕು, ಅದ್ರಲ್ಲೂ ವಿಶೇಷವಾಗಿ ಸುಭಾಷ್ಗೆ. ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಈ ವರ್ಷ ಎಲ್ರೂ ಪಾಸ್ ಆಗ್ತೀವಿ. ಸುಬೇಂದ್ರ ಮೇಷ್ಟ್ರು ಪತ್ರಿಕೆ ಕೊಟ್ಟಿದ್ದಾರೆ, ನೋಡ್ತಿರು. ಈ ಪತ್ರಿಕೆ ನೋಡಿದ್ಮೇಲೆ ನಾವೆಲ್ಲರೂ ಪಾಸ್ ಆಗ್ತೀವಿ. ಬೇಡ ನಂದು, ಯಾವ ಪರೀಕ್ಷೆಯಲ್ಲಿ ಬರೆಯೋದಿಲ್ವೋ ಅದಕ್ಕೂ ಅದರಷ್ಟೇ ಮಹತ್ವ ಇದೆ. ಪರೀಕ್ಷೆ ಅಂತಂದ್ಮೇಲೆ ಎಲ್ಲನೂ ಓದ್ಕೊಂಡಿರ್ಬೇಕಾಗತ್ತೆ. ನೀವ್ ಯಾವ್ದೋ ಒಂದನ್ನ ಓದೋದಲ್ಲ, ಯಾವ್ದು ಪರೀಕ್ಷೆಯಲ್ಲಿ ಬರೋದಿಲ್ವೋ ನೀವು ಅದನ್ನು ಓದ್ಕೋಬೇಕಾಗತ್ತೆ. ಅಲ್ಲ ಸುಭಾಷ್, ನನ್ಗಂತೂ ನಿನ್ ಮೇಲೆ ಒಂದೊಂದ್ಸಲ ತುಂಬಾ ಕೋಪ ಬರುತ್ತೆ.
ನೀನೇ ಯೋಚನೆ ಮಾಡಿ ನೋಡು. ಒಂದ್ಸಲ ನಾವು ಪ್ರಶ್ನೆ ಪತ್ರಿಕೆ ಓದ್ಕೊಂಡ್ರೆ ಎಲ್ರೂ ಪಾಸ್ ಆಗ್ಬೋದು. ಮತ್ತೆ ಈ ವರ್ಷ ನಾವು ಪಾಸ್ ಆಗ್ಬಿಟ್ರೆ ಮುಂದಿನ ವರ್ಷ ಸರಿಯಾಗಿ ಮನ್ಸ್ ಕೊಟ್ಟು ಓದ್ಬೋದು. ಫೇಲ್ ಆಗ್ಬಿಟ್ರೆ ಮತ್ತೆ ಓದಕ್ ಮನ್ಸಾಗುತ್ತೆ ಹೇಳು. ಹೇಗ್ ಫೇಲ್ ಆಗೋದ್ರೆ ಓದೋಕ್ ಮನ್ಸಿರೋದಿಲ್ವೋ ಅದೇ ರೀತಿ ಪಾಸ್ ಆಗ್ಬೇಕು ಅಂದ್ರೆ ಓದ್ಬೇಕಾಗತ್ತೆ, ಕಾಪಿ ಮಾಡೋ ಹಾಗಿಲ್ಲ. ಸರಿ ಬನ್ನಿ ಈಗ ಹೊರಡೋಣ. ಇಲ್ಲಿವರೆಗೂ ಜತಿನ್ ಅವ್ರ ಬಗ್ಗೆ ಒಂದು ಮಾಹಿತಿನೂ ಸಿಕ್ಕಿಲ್ಲ. ಯಾವ ಜೈಲಲ್ಲಿದ್ದಾರೋ ಗೊತ್ತಾಗ್ತಿಲ್ಲ. ಅವ್ರ ಬಗ್ಗೆ ಸುದ್ದಿ ಸಿಗೋವರೆಗೂ ನಮಗ್ ನೆಮ್ಮದಿನೇ ಇಲ್ಲ. ನೀನೊಂದ್ಸಲ ಶರತ್ತನ್ ಕೇಳೋದು ಒಳ್ಳೇದು. ಅವನು ಲಾ ಓದ್ಕೊಂಡಿದ್ದಾನೆ, ಅವನಿಂದ ಏನಾದ್ರೂ ಸಹಾಯ ಆದ್ರೂ ಆಗಬಹುದು. ಕೇಳ್ತೀನಿ. ಅನಂತಣ್ಣ, ಅನು ಚಿಕ್ಕಮ್ಮ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ನಾವಿಬ್ರು ಮಾಧವ್ ಮಿಶ್ರ ಮನೆಗೆ ಹೋಗ್ತಿದ್ದೀವಿ. ಓ, ನಾವು ಕೂಡ ಅಲ್ಲಿಗೆ ಓದೋಕ್ ಹೋಗ್ತಾ ಇದೀವಿ. ಓ, ಹಾಗಾದ್ರೆ ಬನ್ನಿ ಎಲ್ಲ ಒಟ್ಟಿಗೆ ಹೋಗೋಣ. ಬನ್ನಿ. ಜತಿನಣ್ಣನ ಬಗ್ಗೆ ನೀನು ಶರತ್ತನ್ನ ಒಂದ್ಸಲ ಕೇಳಲೇಬೇಕು. ಯಾವ ಕೇಸಲ್ಲಿ ಅವ್ರನ್ನ ಹಿಡ್ದಿದ್ದಾರೆ, ಏನ್ ಶಿಕ್ಷೆ ಕೊಡ್ತಾರೆ ಅಂತ. ಒಂದ್ ಕೆಟ್ಟ ಸುದ್ದಿ ಇದೆ. ಯುಗಾಂತರ ಪತ್ರಿಕೆ ಇದು ಅಲಿಪುರ್ ಕೋರ್ಟಿನ ತೀರ್ಪಿನಲ್ಲಿ ಶಂಶುಲ್ ಆಲಂನ ಹತ್ಯೆ ಮಾಡಿದ ಅಪರಾಧದಲ್ಲಿ ವೀರೇನ್ ದತ್ತನಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ. ಮಾಧಮೇಶ್ರೆ, ಏನಾಯ್ತು ಸುಭಾಷ್? ಒಂದ್ ಕೆಟ್ಟ ಸುದ್ದಿ ಇದೆ. ಯುಗಾಂತರ ಪತ್ರಿಕೆ. ಕೊನೆಗೂ ಜತೀಂದ್ರನಾಥ್ ಮುಖರ್ಜಿ ಅವರ ಬಂಧನ ಆಗಿದೆ. ಕೋಲ್ಕತ್ತಾದಲ್ಲಿ ಶಂಶುಲ್ ಆಲಂ ಹತ್ಯೆಯ ನಂತರ ಫೆಬ್ರವರಿ 21ನೇ ತಾರೀಕಿನಂದು ಬೆಳಗ್ಗೆ 6 ಗಂಟೆಗೆ ಬಾಗಾ ಜತೀನ್ ಅವರನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಅನು ಚಿಕ್ಕಮ್ಮ. ಹಾ ಸುಬಿ. ವೀರೇನಣ್ಣನ ಹಾಗೆ ಜತೀನ್ ಅಣ್ಣನ್ನು ಗಲ್ಲಿಗೇರ್ಸೋಕ್ ಹೇಳ್ಬಿಡ್ತಾರ? ಇಲ್ಲ ಸುಬಿ, ಇಲ್ಲ, ಹಾಗೆಲ್ಲ ಏನೂ ಆಗೋದಿಲ್ಲ. ಜತಿನ್ ಅವ್ರಿಗೆ ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ನಡೀರಿ ನಡೀರಿ, ಟೈಮ್ ಆಯ್ತು, ನಡೀರಿ. ಕೈ ಎತ್ ಮೇಲೆತ್ತು. 10 ನಿಮಿಷ ಮುಗೀತಾ? ಹೋಗು. ಏಯ್, ನೀನ್ ಬಾಯಿ ಕಡೆ. ನಿನಗೆ ಹೇಳ್ತಿರೋದು, ಶರ್ಟ್ ತೆಗಿ ಬೇಗ. ಯಾಕೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಶರ್ಟ್ ತೆಗಿ ಅಂತ ಹೇಳಿಲ್ವಾ? ಇಲ್ಲ, ನಾನ್ ಶರ್ಟ್ ತೆಗಿಯೋದಿಲ್ಲ. ಯಾಕೆ? ಎಲ್ರು ತೆಗೆದ್ರು ತಾನೆ, ನಿನಗೆ ತೆಗಿಯೋದಕ್ಕೇನು? ನೀನು ಎಲ್ರ ಹಾಗೆ ಅಲ್ವಾ? ನಾನ್ ತೆಗಿಯೋದಿಲ್ಲ. ಅವರೆಲ್ಲ ತಪ್ಪು ಮಾಡಿ ಇಲ್ಲಿಗೆ ಬಂದಿದ್ದಾರೆ. ನಾನ್ ತಪ್ಪು ಮಾಡದೆ ಇಲ್ಲಿಗೆ ಬಂದಿರೋದು. ಮುಚ್ಚು ಬಾಯ್. ಇಲ್ಲಿ ಬರೋರೆಲ್ಲರೂ ತಪ್ಪು ಮಾಡೇ ಬರೋದು. ಸುಮ್ಮನೆ ಶರ್ಟ್ ತೆಗಿ. ನಾನು ಹೇಳಿದ್ನಲ್ಲ, ಶರ್ಟ್ನ ನಾನು ತೆಗಿಯೋದಿಲ್ಲ. ಇದರ ಅರ್ಥ ಬಾಗಾ ಜತಿನ್ ಹತ್ರ ಏನೋ ಇದೆ, ಅದಕ್ಕೋಸ್ಕರ ಶರ್ಟ್ ತೆಗಿಯಕ್ಕೆ ಒಪ್ತಾ ಇಲ್ಲ ಇವನು. ಇಲ್ಲಿ ಅಷ್ಟು ಹೊತ್ತಿಂದ ಎಲ್ರು ಕೂಗಾಡ್ತಿದ್ರು, ಒಂದು ಮಾತು ನಿಮಗೆ ಕೇಳಿಸ್ತಾ ಇರಲಿಲ್ಲ. ಯಾರೋ ಮಾಡಿದ ತಪ್ಪಿಗೆ ನಾನು ಯಾಕೆ ಹೊಣೆ ಆಗ್ಬೇಕು? ನೀವ್ಯಾಕೆ ನನ್ನ ಮೇಲೆ ಕೈ ಮಾಡ್ತಾ ಇದ್ದೀರಾ? ನಾನಂತೂ ಏನೂ ಮಾಡಿಲ್ಲ. ಕಾನೂನು ಪ್ರಕಾರ ನಿಮಗೆ ಹೊಡೆಯೋ ಅಧಿಕಾರ ಇಲ್ಲ, ಇದು ನಡೆಯೋದು ಇಲ್ಲ. ನಿನ್ನ ಹತ್ರ ನಾನು ನಿಯಮ ತಿಳ್ಕೊಬೇಕೇನೋ? ಸುಮ್ಮನೆ ಶರ್ಟ್ ಬಿಚ್ಚು. ಕೇಳಿಸ್ಲಿಲ್ವಾ? ಬಿಚ್ಚು ಶರ್ಟು. ನಡಿ. ಯಾರನ್ನೇ ಕಾರಣ ಇಲ್ಲದೆ ಸಂದೇಹ ಪಡೋದು ದುರ್ಬುದ್ಧಿನ ತೋರಿಸುತ್ತಷ್ಟೇ. ಏನಾಯ್ತು? ಜತೀನ್ ಅಣ್ಣಂಗೆ ಬಿಪಿನ್ ಅಣ್ಣ ಕೊಟ್ಟ ಪತ್ರ ಕಳೆದು ಹೋಯ್ತಾ?
ಹಾ, ಇಡಮ್ಮ. ಅಪ್ಪ, ನಾನ್ ನಿಮ್ಗೆ ಒಂದ್ ವಿಷಯ ಹೇಳ್ಬೇಕಿತ್ತು. ಅಪ್ಪ, ಸುಬಿನ ಹೀಗೆ ಕೋಲ್ಕತ್ತಾ ಕರ್ಕೊಂಡು ಹೋಗ್ಬೇಡಿ. ನೋಡಿ, ಮನೇಲಿ ನಾವೆಲ್ಲರೂ ಇದೀವಲ್ಲ, ಜೊತೆಗೆ ಮೇಷ್ಟ್ರು ಇರ್ತಾರೆ. ಎಲ್ಲ ಸೇರ್ಕೊಂಡು ಅವನಿಗೆ ಓದಿಸಿದ್ರೆ ಸುಬಿ ಖಂಡಿತ ಒಳ್ಳೆ ಮಾರ್ಕ್ಸ್ ಇಂದ ಪಾಸ್ ಆಗ್ತಾನೆ. ಅಪ್ಪ, ಸುಭಾಷ್ ತುಂಬಾನೇ ಮನ್ಸಿಟ್ಟು ಓದ್ತಾ ಇದ್ದಾನೆ. ಅವನು ಖಂಡಿತ ಒಳ್ಳೆ ರಿಸಲ್ಟ್ ತರ್ತಾನೆ. ರೋಮಿ ಮತ್ತೆ ವಿಭಾವತಿ, ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳ್ತೀನಿ. ನಿಮ್ಮಿಬ್ಬರ ಕೋರಿಕೆ ಅಂತ ನಾನು ಸುಭಾಷ್ಗೆ ಅವನ ಪರೀಕ್ಷೆ ಮುಗಿಯೋವರೆಗೂ ಇಲ್ಲಿರೋದಕ್ಕೆ ಅನುಮತಿನ ಕೊಟ್ಟೆ, ಹಾಗೆ ಪರೀಕ್ಷೆ ಬರೆಯೋದಕ್ಕೂ ಅನುಮತಿ ಕೊಟ್ಟೆ. ನೀವಿಬ್ರು ಏನ್ ಅನ್ಕೊಂಡಿದ್ದೀರಾ? ಇಬ್ರು ಸ್ವಲ್ಪವಾಗಿ ನನ್ನ ಸಿದ್ಧಾಂತನ ಬದಲಾಯಿಸಬಹುದಂತನಾ? ಇಲ್ಲ ಅಪ್ಪ, ನಿಮ್ ಸಿದ್ಧಾಂತಗಳನ್ನ ಬದಲಾಯಿಸೋದಕ್ ನಾವ್ ಹೇಳ್ತಿಲ್ಲ. ಆದ್ರೆ ಅಪ್ಪ, ಸುಬಿ ಇನ್ನು ಚಿಕ್ಕ ಹುಡುಗ. ಈ ವಯಸ್ಸಲ್ಲಿ ಅವನನ್ನ ಮನೆಯಿಂದ ದೂರ, ಮನೆ ಜನರಿಂದ ದೂರ ಮಾಡ್ಬಿಟ್ರೆ ಅವನಿಗೆ ತುಂಬಾ ತೊಂದರೆ ಆಗುತ್ತೆ ಅಪ್ಪ. ಅವನಿಗೆ ಈ ವಯಸ್ಸಲ್ಲಿ ಇಂಥ ಕಷ್ಟ ಎದುರಿಸಕ್ಕಾಗತ್ತಾ? ಅದಕ್ಕೆ ಹೇಳ್ತಿರೋದು, ನೀವ್ ಇನ್ನೊಂದ್ಸಲ ಇದ್ರ ಬಗ್ಗೆ ಯೋಚಿಸಿದ್ರೆ. ಅಪ್ಪ, ನೀವು ಸಿಟ್ ಮಾಡ್ಕೊಂಡ್ಮೇಲಿಂದ ಸುಭಾಷ್ ತನ್ನ ಕಡೆಯಿಂದ ಬಹಳ ಪ್ರಯತ್ನ ಮಾಡ್ತಿದ್ದಾನೆ ಒಳ್ಳೆ ಮಾರ್ಕ್ಸ್ ತರೋದಕ್ಕೆ. ನೋಡಮ್ಮ ವಿಭಾವತಿ, ನಾನ್ ಬೈಯೋದ್ರಿಂದ ಸುಭಾಷ್ಗೆ ಒಳ್ಳೆ ಅಂಕ ಬರುತ್ತೆ ಅಂತ ಆದ್ರೆ ಅದರಲ್ಲಿ ಯಾವ ನಷ್ಟನೂ ಇಲ್ಲ. ಆದ್ರೆ ಇವತ್ತು ಸುಭಾಷಂಗೆ ನಾವು ಬುದ್ಧಿ ಕಲಿಸದೇ ಇದ್ರೆ ಆಮೇಲೆ ಅವನಿಗೆ ಜೀವನ ಪೂರ್ತಿ ಕಷ್ಟ ಆಗತ್ತಮ್ಮ. ಮತ್ತದರಿಂದ ಕಷ್ಟ ನಮಗೂ ಕೂಡ, ನಿಮ್ಗೂ ಕೂಡ. ಒಂದ್ ಕೆಲಸ ಮಾಡಿ, ಸುಭಾಷ್ಗೆ ಇಲ್ಲಿ ಬರೋದಕ್ಕೆ ಹೇಳಿ, ಜೊತೆಗೆ ಒಂದು ಪುಸ್ತಕದ ಕಾಪಿನ ತರೋದಕ್ಕೆ ಹೇಳಿ ಅವನಿಗೆ. ಪ್ರತಿದಿನ ಈ ವಿಷಯವಾಗಿ ನಾನು ನಿಮ್ ಜೊತೆ ಮಾತಾಡೋಕೆ ನನಗೆ ಬೇಕಾಗಿಲ್ಲ. ಮತ್ ಹಾಗೇನೆ ನಿಮ್ಮ ಅಮ್ಮ ಮತ್ತು ಶರತ್ ಅವ್ರನ್ನೂ ಕರೀರಿ. ಹೋಗಿ. ಸದ್ಯ ಈ ಪತ್ರ ಎಲ್ಲೂ ಕಳೆದು ಹೋಗಿಲ್ಲ. ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ರೋಧಾ ಕಂಪನಿಯಿಂದ ಮೌಜರ್ ಪಿಸ್ತೂಲು ಮತ್ತು ಗುಂಡುಗಳು ಇವತ್ತು ರಾತ್ರಿ ಬರ್ತಾ ಇವೆ. 500 ಮೀಟರ್ ರೇಂಜ್, ಕತ್ತರಿಸಿ ಕೊಳವೆ ಹಾಕಿದ್ರೆ ರೈಫಲ್ ಮಾಡಬಹುದು. ಅದು ಎಲ್ಲ ಯುದ್ಧಗಳಿಗೂ ಬಳಕೆ ಆಗುತ್ತೆ. ನಮ್ಮ ಗುಂಪು ದೊಡ್ಡದಾಗಿದ್ರೆ ಆಗ ಎಲ್ಲ ಪಿಸ್ತೂಲ್ನು ಕೂಡ ಲೂಟಿ ಮಾಡಬಹುದು. ಆಮೇಲೆ ದುಡ್ಡು ಕೊಟ್ಟು ಖರೀದಿಸುವ ಅವಶ್ಯಕತೆನೇ ಇರೋಲ್ಲ. ರೋಧಾ ಕಂಪನಿಯ ಹೆಡ್ ಕ್ಲರ್ಕು ಯಾವ ರೀತಿ ಕೆಲಸ ಮಾಡ್ತಾನೆ ಅಂದ್ರೆ, ಸ್ವದೇಶಿಗಳಿಗೆ ಒಳ್ಳೆ ಗೆಳೆಯ. ನಾವು ಅದರ ನಂತರ ಅವನ್ನ ಇಲ್ಲಿ ಕರ್ಕೊಂಡು ಬರ್ತೀವಿ. ಅವನೇ ನಮಗೆ ಎಕ್ಸಾಕ್ಟ್ ದಿನ ಮತ್ತೆ ತಾರೀಖನ್ನ ತಿಳಿಸೋದು. ಜೈಲಿನೊಳಗೆ ಸಂಘಟನೆ ಕೆಲಸನ ನೀವು ಮಾಡಿ, ನಾವೆಲ್ಲರೂ ಹೊರಗಡೆ ಎಲ್ಲ ತಿರುಗಾಡಿ ಚಿಕ್ಕ ಚಿಕ್ಕ ಸಮಿತಿನ ಒಗ್ಗೂಡಿಸೋ ಕೆಲಸ ಮಾಡ್ತೀವಿ. ಮೌಜರ್ ಪಿಸ್ತೂಲ್ ಲಾಲ್ ಬಜಾರ್ಗೆ ಬರೋದಕ್ಕೂ ಮೊದಲೇ ಏನಾದರೂ ಒಂದು ಉಪಾಯ ಮಾಡಿ ಮೌಜರ್ ಪಿಸ್ತೂಲ್ನ ಲೂಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಇಲ್ಲಿ ಕೇಳು, ಎದ್ದೇಳು. ಇವತ್ತು ನಿಂದ ಅಡಿಗೆ ಮಾಡೋ ಕೆಲಸ. ಹೋಗಿ ಅಡಿಗೆ ಮಾಡು. ಆದ್ರೆ ಇಲ್ಲಿವರೆಗೂ ಯಾವ ವಿಚಾರಣೆ ನಡೀಲೇ ಇಲ್ಲ. ಎಲ್ಲಿವರೆಗೂ ಒಬ್ರು ತಪ್ಪು ಸಾಬೀತಾಗೋದಿಲ್ವೋ ಅಲ್ಲಿವರೆಗೂ ಕೆಲಸ ಮಾಡೋ ಆಗಿಲ್ವಲ್ಲ. ನಾನೀಗ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ನಿಯಮ ಏನಿಲ್ಲ. Shut up! You will be punished.
ನೀನು ನನಗೆ ನಿಯಮ ತೋರಿಸ್ಕೊಡ್ತೀಯ? ಲಿಸನ್, ಈ ಜೈಲಲ್ಲಿ ಯಾರ್ದಾದ್ರೂ ನಿಯಮ ನಡೆಯೋದಾದ್ರೆ ಅದು ಕೇವಲ ಅಗಸ್ಟಿನ್ ಸಾಹೇಬರ್ದು ಮಾತ್ರ, ನಿಂದಲ್ಲ. ನೀನು ಜೈಲಲ್ಲಿ ಹೊಡೆದಾಟ ಮಾಡಿದ್ಯಾ? ಜೈಲಲ್ಲಿ ಹೊಡೆದಾಟ ಮಾಡೋಕೆ ಯಾವ ನಿಯಮನೂ ಇಲ್ಲ. ಲಿಸನ್, ನಿನ್ನ ಈ ಹೊಡೆದಾಟದ ಕಾರಣಕ್ಕೆ ನಿನಗೆ ಪನಿಷ್ಮೆಂಟ್ ಕೊಡ್ತಾ ಇರೋದು. ಒಪ್ಕೊಂಡ್ರೆ ನಿನ್ ಪನಿಷ್ಮೆಂಟ್ ಕಡಿಮೆ ಆಗುತ್ತೆ, ಇಲ್ಲ ಅಂದ್ರೆ ನಿನ್ನ ಪನಿಷ್ಮೆಂಟ್ ಇನ್ನೂ ಜಾಸ್ತಿ ಆಗತ್ತೆ. ಆದ್ರೆ ನಾನು ಯಾರನ್ನೂ ಬೇಕು ಅಂತ ಹೊಡಿಲಿಲ್ಲ. ಶಾರಪ್, ಪನಿಷ್ಮೆಂಟ್ ಕೇವಲ ನಿನಗ್ ಮಾತ್ರ ಅಲ್ಲ, ನಿನ್ನ ಜೊತೆ ಅದೆಷ್ಟು ಜನ ಹೊಡೆದಾಟ ಮಾಡಿದ್ರು ಅವರೆಲ್ಲ ಸೇರ್ಕೊಂಡು ಇವತ್ತು ರಾತ್ರಿ ಅಡಿಗೆ ಕೆಲಸನ ಮಾಡ್ತಾರೆ. ವಾ, ನನಗೂ ಅದರ ಅಗತ್ಯನೇ ಇದ್ದಿದ್ದು. ಬಾಬಾ ಹೊರಗ್ ಬಾ. ಆಗ್ಲಿ, ಸ್ವಲ್ಪ ಹೊತ್ತಿನವರೆಗೂ ಪನಿಷ್ಮೆಂಟ್ ಅನ್ನೋದಾದ್ರೆ ನಾನು ಮಾಡ್ತೀನಿ. ನಡಿ. ನನಗ್ ಗೊತ್ತಿತ್ತು ನೀನು ಶಿಶಿರ್ ಚಂದ್ರನ್ ಮಾತನ್ನ ಕೇಳಿ ಖಂಡಿತ ಈ ಕೆಲಸ ಮಾಡ್ತಾ ಇದೀಯ. ಇನ್ನೊಂದು ತಪ್ಪು ಮಾಡು ಸಾಕು, ನಾವು ನಿನ್ನ ಬೆಂಡೆತ್ತಿ ಆಮೇಲೆ ಅಗಸ್ಟಿನ್ ಸರ್ ನಿನ್ನ ನೇಣಗಂಬದವರೆಗೂ ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ನಿನ್ನ ಜೀವನ ಸಂಪೂರ್ಣವಾಗಿ ಮುಗೀತು. ಸುಭಾಷ್, ನಿನ್ನೆ ನಿನ್ ವಿಭಾವತಿ ಅತ್ತಿಗೆ ನಿನ್ ಪರವಾಗಿ ಮಾತಾಡಕ್ ಬಂದಿದ್ರು. ಇವತ್ತು ನಿನ್ನ ಅಕ್ಕ ಕೂಡ ಬಂದ್ರು ನನ್ನ ಹತ್ರ ಮಾತಾಡೋಕೆ. ಅವರೆಲ್ಲರೂ ನೀನ್ ಇಲ್ಲೇ ಇರೋದನ್ನ ಬಯಸ್ತಾ ಇದ್ದಾರೆ. ನನಗೆ ಒಂದ್ ವಿಷಯ ಹೇಳು ಸುಭಾಷ್, ಪರೀಕ್ಷೆಯ ರಿಸಲ್ಟ್ ಚೆನ್ನಾಗಿ ಬರೋದಕ್ಕೆ ನೀನ್ ಏನೇನ್ ಮಾಡ್ತಾ ಇದೀಯಾ? ಏನಾಯ್ತು ಸುಭಿ? ಅಪ್ಪನ ಪ್ರಶ್ನೆಗೆ ಉತ್ತರ ಕೊಡು. ಏನಾಯ್ತು? ಸುಮ್ನೆ ನಿಂತ್ಕೋಬೇಡ. ಇವತ್ತಿಡೀ ದಿನ ಏನ್ ಓದ್ದೆ ಅಂತ ನಮಗೂ ಹೇಳು. ಇವತ್ತು ಬೆಳಗ್ಗೆ ನಮಗೆ ಸ್ಕೂಲಲ್ಲಿ ಪಾಠ ಇತ್ತು. ನಮಗೆ ಇವತ್ತು ಮೊದಲನೇ ಪೀರಿಯಡ್ ಸುಬೇಂದ್ರ ಮೇಷ್ಟ್ರು ತಗೊಂಡ್ರು. ಸುಬೇಂದ್ರ ಮೇಷ್ಟ್ರು ನಮ್ಗೆಲ್ಲರಿಗೂ ಹೇಳಿದ್ರು ಆಕಾಂಕ್ಷೆ ಬಗ್ಗೆ ಪ್ರಬಂಧ ಬರೆಯೋಕೆ. ಆಕಾಂಕ್ಷೆ? ವಾ, ನೀನ್ ಬರ್ದ್ಯಾ? ಹಾ. ಅದನ್ನ ಓದ್ ಹೇಳು. ಏನ್ ಬರ್ತಿದೆ ಕೇಳ್ತೀವಿ. ಮನಸ್ಸಿನ ಇಚ್ಛೆಗೆ ಆಕಾಂಕ್ಷೆ ಅಂತಾರೆ. ಮನುಷ್ಯನ ಜೀವನ ಚರಿತ್ರೆ ಮತ್ತು ಭವಿಷ್ಯದ ಘಟನೆಗಳಿಗೆ ಮನಸ್ಸಿನಲ್ಲಿ ಹುಟ್ಟುವಂತ ಮನುಷ್ಯನ ಇಚ್ಛೆಗಳಿಗೆ ಆಕಾಂಕ್ಷೆ ಎಂದು ಕರೆಯುತ್ತಾರೆ. ನನ್ನ ಆಕಾಂಕ್ಷೆ ದೇಶವನ್ನ ಸ್ವತಂತ್ರವಾಗಿ ನೋಡೋದು. ಸ್ವತಂತ್ರ ದೇಶದ ಯಾವ ಮನುಷ್ಯನೂ ನೋವಿನಲ್ಲಿ ಇರಬಾರ್ದು. ದೇಶದ ಜನರು ಸ್ವತಂತ್ರವಾಗಿ ಬದುಕಬೇಕು. ಯಾರು ತಮ್ಮ ಸ್ವಂತ ವಿಚಾರವನ್ನ ವ್ಯಕ್ತಪಡಿಸೋಕೆ ಭಯ ಪಡಬಾರ್ದು. ನಾನು ಹೇಗಾದ್ರೂ ದೇಶದ ಸೇವೆ ಮಾಡಬೇಕು. ಎಂಥ ಸಮಸ್ಯೆಗಳಲ್ಲೂ ನಾನು ಹಿಂದೆ ಸರಿಯೋದಿಲ್ಲ. ಇದನ್ನ ನಿನ್ನ ಆಕಾಂಕ್ಷೆ? ಈ ಪ್ರಬಂಧ ಬರೆದು ನೀನ್ ಪಾಸ್ ಆಗ್ತೀಯಾ?
ಕೇಳಿದ್ರ ನೀವೆಲ್ಲರೂ ಅವನ ಆಕಾಂಕ್ಷೆನ? ಇದಕ್ಕೋಸ್ಕರ ನಾನು ನೀವು ಪದೇ ಪದೇ ಇವನ್ ಬಗ್ಗೆ ಶಿಫಾರಸು ಮಾಡ್ತಾ ಇದ್ದಿದ್ದು. ಜನರಿಗೆ ಡಾಕ್ಟರ್ ಆಗೋ ಆಕಾಂಕ್ಷೆ ಇರುತ್ತೆ, ಇಂಜಿನಿಯರ್ ಆಗೋ ಆಕಾಂಕ್ಷೆ ಇರುತ್ತೆ, ವಕೀಲ ಆಗೋ ಆಕಾಂಕ್ಷೆ ಇರುತ್ತೆ, ಹೀಗೆ ಏನೇನೋ ಇರುತ್ತೆ. ನಾನು ನಿನ್ಗೆ ಪದೇ ಪದೇ ಹೇಳ್ತಾ ಇರೋದು ಓದೋದು ಬರೆಯೋದು ಮರಿಬೇಡ, ಮಾಡ್ತಾ ಇರು ಅಂತ. ಆದ್ರೆ ನೀನು ನಿನ್ಗೋಸ್ಕರ ಏನಾದ್ರೂ ಯೋಚನೆ ಮಾಡಿದ್ಯೋ ಇಲ್ವೋ? ನನಗೆ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗೋ ಅಂತ ಆಸೆ ಇಲ್ಲ ಅಪ್ಪ. ಯಾವ್ದು ನನ್ನ ಆಕಾಂಕ್ಷೆ ಅಲ್ವೋ ಅದನ್ನ ಹೇಗೆ ಬರೆಯೋಕ್ಕಾಗತ್ತೆ? ಆಕಾಂಕ್ಷೆ ಬಗ್ಗೆ ನಾನು ಓದೋ ಪುಸ್ತಕದಲ್ಲಿ ಯಾವ ಪ್ರಬಂಧನೂ ಬರ್ದಿಲ್ಲ. ಅದರಲ್ಲಿ ಬರ್ದಿರೋದು ಆಕಾಂಕ್ಷೆಯ ಅರ್ಥ ಏನು ಅಂತ. ಆಕಾಂಕ್ಷೆಯ ಅರ್ಥ ನಾನೇನ್ ನೋಡ್ಬೇಕು ಅಂತಿದ್ದೀನೋ, ನಾನೇನ್ ಆಗ್ಬೇಕು ಅನ್ಕೊಂಡಿದ್ದೀನೋ, ನಾನೇನ್ ಯೋಚಿಸ್ತಾ ಇದ್ದೀನೋ, ನಮ್ಮ ಮನ್ಸಲ್ಲಿ ಏನ್ ಬರುತ್ತೋ ನಾವು ಅದನ್ನೇ ತಾನೇ ಬರಿಬೇಕು. ಯಾವ್ದು ನಂಗೆ ಗೊತ್ತಿಲ್ವೋ ಅದ್ರ ಬಗ್ಗೆ ನಾನು ಹೇಗೆ ಬರೆಯೋಕ್ಕಾಗತ್ತೆ ಅಪ್ಪ? ಅನ್ಸೋದನ್ನ ಬರೆಯೋದು ತಪ್ಪೇನಪ್ಪ? ನೀವ್ ಯಾಕೆ ಮಾತಾಡ್ತಾ ಇಲ್ಲಪ್ಪ? ನೀವೇನೇ ನನಗೆ ಕಲಿಸಿದ್ದು ಸುಳ್ಳು ಹೇಳ್ಬಾರ್ದು ಅನ್ನೋದನ್ನ, ಸುಳ್ಳಿನ ಸಹಾಯ ತಗೋಬಾರ್ದು. ಅದಕ್ಕೆ ನನಗೆ ಸುಳ್ಳು ಮಾತನ್ನ ಬರೆಯೋಕ್ಕಾಗೋದಿಲ್ಲ ಅಪ್ಪ. ನಾನು ಹೇಗೆ ಹೇಳೋದು ಡಾಕ್ಟರ್, ವಕೀಲ, ಇಂಜಿನಿಯರ್ ಆಗಬೇಕು ಅಂತ? ನನ್ನ ಜೀವನದ ಆಕಾಂಕ್ಷೆ ನನ್ನ ಜೀವನದಲ್ಲಿ ಡಾಕ್ಟರ್, ಇಂಜಿನಿಯರ್ ಆಗೋದಲ್ಲ. ಯಾವುದು ನನ್ನ ಜೀವನದ ಆಕಾಂಕ್ಷೆನೋ ನಾನು ಅದನ್ನೇ ಬರ್ದೆ. ಅದ್ರಲ್ಲಿ ತಪ್ಪೇನಿದೆ? ನಾನು ಸುಳ್ಳು ಬರ್ದ್ರೆ ಅದು ಸರಿಯಾಗತ್ತಾ? ನಿಮ್ಗೆಲ್ರಿಗೂ ಈಗ ಅರ್ಥ ಆಗ್ತಿದ್ಯಲ್ವಾ ನಾನೇನ್ ನಿರ್ಧಾರ ಮಾಡಿದ್ದೀನೋ ಅದೆಷ್ಟು ಸರಿಯಾಗಿರೋದು ಅಂತ? ಇದ್ರ ನಂತರ ಭವಿಷ್ಯದಲ್ಲಿ ನನ್ನ ಸಿದ್ಧಾಂತ ಬದಲಾಯಿಸೋಕೆ ಯಾರು ಒತ್ತಡ ಹೇರಲ್ಲ ಅಂತ ನಾನು ಅನ್ಕೋತೀನಿ. ಸುಭಾಷ್, ನಿನ್ನ ಪರೀಕ್ಷೆಯ ರಿಸಲ್ಟಿನ ದಿನದವರೆಗೂ ನನಗೆ ಖಂಡಿತವಾಗ್ಲೂ ಏನು ಹೇಳೋದಿಲ್ಲ. ನಿನಗೆ ನಾನು ಯಾವ ತೊಂದರೆನೂ ಕೊಡೋದಿಲ್ಲ. ನಿನ್ ಮನ್ಸಿಗೆ ಬಂದಂತೆ ಮಾಡು, ನಿನ್ ಇಷ್ಟ ಬಂದಂತೆ ನೀನೇನು ಮಾಡ್ಬೋದು. ಹಾಗೆ ಈ ಪ್ರಬಂಧನ ಬರೆದು ನಿನ್ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತಗೋತೀಯೋ ಅದನ್ನ ನೀನೇ ಸ್ವತಃ ನೋಡ್ಬೋದು. ಏನಾಗಿದೆ ನಿಂಗೆ? ನಿನ್ ಕಾರಣದಿಂದ ನಾವೆಲ್ಲರೂ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ನೀನು ಒಂಚೂರು ಚಿಂತನೆ ಮಾಡ್ತಿಲ್ಲ. ನೀನ್ ಹೀಗೆ ಮಾಡಿದ್ರೆ ನಿನಗೂ ಸಮಸ್ಯೆ ಆಗುತ್ತೆ, ನಮಗೂ ಆಗುತ್ತೆ. ಸುಬಿ, ನೀನ್ ಏನ್ ಶುರು ಮಾಡಿದ್ಯೋ? ಇಂಥ ವಿಚಾರಗಳ ಬಗ್ಗೆ ಪ್ರಬಂಧಗಳನ್ನ ಯಾಕೆ ಬರ್ದೆ? ಸುಭಿ, ನನ್ನ ಮಾತನ್ನ ಗಮನ ಕೊಟ್ಟು ಕೇಳು. ನೀನ್ ಪರೀಕ್ಷೆಯಲ್ಲಿ ಏನ್ ಬರೆದ್ರೆ ಪಾಸ್ ಆಗ್ತೀಯೋ ಅದನ್ನೇ ಬರೀತೀಯ. ನಿನಗಿಷ್ಟ ಇರೋದನ್ನ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ನಾನಂತ ನಂಬರ್ ತಗೊಂಡು ಪಾಸ್ ಆಗೋ ಅವಶ್ಯಕತೆ ನಂಗಿಲ್ಲ. ಸುಭಿ, ಸುಭಿ, ಅವನಿಗೆ ಏನ್ ಹೇಳೋದಾ ಶರತ್? ಅವನಿಗೆ ಅವನ್ ಮಾತಿನ ಅರ್ಥ ಆದ್ರೂ ಗೊತ್ತಿದ್ಯಾ? ನಾನೇನು ಕೆಲಸ ಮಾಡಬೇಕು ಅಂತ ಹೇಳು. ನನಗೆ ಅಡುಗೆ ಮಾಡೋಕೆ ಬರೋದಿಲ್ಲ. ಇದು ನನಗೆ ಪನಿಷ್ಮೆಂಟ್ ಅಂತ ಹೇಳಿ ಇಲ್ಲಿ ಕಳಿಸಿದ್ದಾರೆ. ನೋಡು, ತಪ್ಪೆಲ್ಲ ನಿಂದೆ. ನೀನ್ ನನ್ನ ಜೊತೆ ಜಗಳ ಮಾಡದೇ ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಒಂದು ಕೆಲಸ ಮಾಡು, ಅಲ್ಲಿಂದ ಕಟ್ಕೆ ತಗೊಂಡ್ಬಂದು ಬೆಂಕಿಲಿ ಹಾಕು. ಹಾಗೆ ಬೆಂಕಿ ಹಾರೋಗ್ದಿರೋ ಥರ ನೋಡ್ಕೊ.
ವಿಪಿನ್ ಅಣ್ಣ ನಿಮಗೆ ಕೊಟ್ಟು ಪತ್ರ ಕಳೆದೋಯ್ತಾ? ನನಗೊಂದು ವಿಷಯ ಹೇಳಿ, ಅದರಲ್ಲಿ ಏನು ಬರ್ತಿತ್ತು? ನಾನು ಅದನ್ನ ಕಾಲಿಗೆ ಕಟ್ಕೊಂಡಿದ್ದೀನಿ. ನೀನು ಅದನ್ನು ಓದಿದ್ರೆ ಎಲ್ಲ ತಿಳಿಯುತ್ತೆ. Sir, did you notice something? I knew it, Dalton. I knew it. ನನಗೆ ವಿಶ್ವಾಸ ಇತ್ತು. ನಾನೇನಾದ್ರೂ ಟ್ರ್ಯಾಪ್ ಮಾಡಿದ್ರೆ ಅದರಲ್ಲಿ ಜೊತೆನ್ ಬೀಳ್ತಾನೆ ಅಂತ. ಎಸ್, ಜಸ್ಟ್ ವಾಚ್. ದೇ ಆರ್ ಟಾಕಿಂಗ್ ಅಮಾಂಗ್ ದೆಮ್ಸೆಲ್ವ್ಸ್. ಇಬ್ರು ತಮ್ಮಲ್ಲೇ ಮಾತಾಡ್ತಾ ಇದ್ದಾರೆ. ಅದ್ರ ಅರ್ಥ ಇವರಿಬ್ರಿಗೂ ಒಬ್ರಿಗೊಬ್ರು ಪರಿಚಯ ಇದೆ. No, Dalton. No. Art of fishing. ನಿನಗಿನ್ನೂ ಗೊತ್ತಿಲ್ಲ. ನೀನು ಮೀನನ್ನ ಹಿಡಿಬೇಕು ಅಂದ್ರೆ ವೇಟ್ ಮಾಡಬೇಕಾಗತ್ತೆ. ಮೀನು ಬರಬೇಕು, ಅದರ ನಂತರ ನೀನು ಹಿಡಿಬೇಕು. ಜಸ್ಟ್ ವೇಟ್. ಜತಿನ್ ಇನ್ನೇನೇನು ಮಾಡ್ತಾನೆ ನೋಡೋಣ.